ಏನಿವತ್ತು ಒಂದು GBDA ವತಿಯಿಂದ JMC ಸರ್ವೆ ಆಗ್ತಿತ್ತು. ಆ ಸರ್ವೆಗೆ ಏನು ಲೋಕಲ್ ರೈತರುಗಳು ಇದ್ದಾರೆ ಮತ್ತು ಜೊತೆಗೆ ಹೊರಗಡೆಯಿಂದ ಬಂದಿರುವಂತಹ ರೈತರುಗಳಿದ್ದಾರೆ, ಅವರುಗಳೆಲ್ಲ ಏನು ಅಡ್ಡಪಡಿಸಿದ್ದಾರೆ. ಅದ್ರ ಬಗ್ಗೆ ಇಮಿಡಿಯೇಟಾಗಿ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ. ಒಂದು FIR ಕೂಡ ದಾಖಲೆ ಮಾಡಿದ್ದೀವಿ. ಫರ್ದರ್ ಏನು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಆ ಪ್ರೊಟೆಸ್ಟ್ ಅವ್ರನ್ನ ಮನವೊಲಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಬಟ್ ಅವರು ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಮನವೊಲಿಕೆಗೆ ಅವರು ಒಪ್ಪಿಲ್ಲ. ಅವ್ರದ್ದೇನು ಬೇಡಿಕೆಗಳಿದೆ ಅವರು ಹೇಳಿದ್ದಾರೆ. ಬಟ್ ಅದು ಕಾನೂನಿನ ಚೌಕಟ್ಟಿನಲ್ಲಿ ಇದೆಯೋ ಇಲ್ವೋ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಡಿಸಿಷನ್ ತೊಗೊಂಡು ಅವರು ಅದನ್ನು ತಿಳಿಸ್ಬೇಕಾಗಿರುತ್ತದೆ. ಬಟ್ ಏನು ಗೌರ್ಮೆಂಟ್ ಕೆಲಸಕ್ಕೆ ಅಡ್ಡಪಡಿಸಿದ್ದಾರೆ, ಜೊತೆಗೆ ಏನು ನಮ್ಮ ಪೊಲೀಸಿಗೆ ಕೆಲವು ಸಿಬ್ಬಂದಿಗಳಿಗೆ ಕಲ್ಲಲ್ಲಿ ಹೊಡೆದಿದ್ದಾರೆ, ಅದ್ರ ಬಗ್ಗೆ ನಾವು ಆಲ್ರೆಡಿ ಕೇಸ್ ಮಾಡಿದ್ದೀವಿ. ಫರ್ದರ್ ತನಿಖೆಯನ್ನು ಕೂಡ ನಾವು ಮುಂದುವರಿಸ್ತೀವಿ. ಸರ್, ಏನೆಲ್ಲ ಡ್ಯಾಮೇಜ್ ಆಗಿದೆ? ಸೊ ಇವತ್ತು ಯಾರು ರೈತರ ಸರ್ವೆಗೆ ಬಂದಿದ್ರು ಸರ್, ಒಪ್ಪಿದವರು ಅಂತದ ಒಪ್ಪಿಲ್ದ ಅಧಿಕಾರಿಗಳಿಗೆ ಆಮೇಲೆ ಯಾರ್ಯಾರಿಗೆಲ್ಲ ಹೀಟ್ ಆಗಿದೆ ಸರ್, ಏನು ಡ್ಯಾಮೇಜ್ ಆಗಿದೆ ಸರ್? ಒಂದು 2 ಪ್ರೈವೇಟ್ ವೆಹಿಕಲ್ಸ್ಗಳದ್ದು ಗಾಜುಗಳನ್ನ ಪುಡಿ ಮಾಡಿದ್ದಾರೆ. ಜೊತೆಗೆ ನಮ್ಮ 3 ಸಿಬ್ಬಂದಿಗಳಿಗೆ ಏಟಾಗಿದೆ. ಒಬ್ಬರು DYSPಗೆ ಮತ್ತು ಒಬ್ಬರು ಇನ್ಸ್ಪೆಕ್ಟರ್ಗೆ ಮತ್ತು ಒಬ್ಬರು ಸಿಬ್ಬಂದಿಗೆ ಏಟ್ ಬಿದ್ದಿದೆ. ಏನು GBDA ಕಡೆಯಿಂದ ಸರ್ವೆಗೆ ಬಂದಂಥ ಕೆಲವು ಅಧಿಕಾರಿಗಳಿಗೆ ಗೆರಾವ್ ಮಾಡಿ ಮುತ್ತಿಗೆ ಮಾಡಿ ಹಾಕಿದ್ದಾರೆ. ಇದ್ರ ಬಗ್ಗೆ ಎಲ್ಲ ನಾವು ಆ್ಯಕ್ಷನ್ ತಗೊಳ್ತಾ ಇದ್ದೀವಿ. ಅದು ರೆವೆನ್ಯೂ ಇಲಾಖೆಯಿಂದ ಅದೇನು ಕಂಪ್ಲೇಂಟ್ ಕೊಡ್ತಿದ್ದಾರೆ ಅದ್ರ ಬಗ್ಗೆ ನಾವು ಎಷ್ಟು ಜನದ ಮೇಲೆ ಮಾಡ್ತಾ ಇದ್ದೀರಿ ಸರ್? ಸದ್ಯಕ್ಕೆ ಅವರು ಕಂಪ್ಲೇಂಟ್ ಬಗ್ಗೆ ಏನು ಅವರು ಎಲ್ಲ ಸುಮಾರು ಜನ ರೈತರು ಅಂತ ಕೊಟ್ಟಿದ್ದಾರೆ. ಸುಮಾರು ಮೀನ್ಸ್ ಎಷ್ಟು ಜನ ಸರ್? 50 100 ಎಷ್ಟು ಜನ ಸರ್? ಸ್ಪಷ್ಟವಾಗಿ ಅವರು ಯಾವುದೇ ನಂಬರನ್ನು ತಿಳಿಸಿಲ್ಲ. ಹಲವಾರು ಜನ ಅಂತ ಹೇಳಿದ್ದಾರೆ. ಅವ್ರ ಬಗ್ಗೆ ನಾವು ಕ್ರಮ ಸರ್. ಇವತ್ತು ಎಲ್ಲಿಗೆ ಸರ್ವೆ ಮಾಡಕ್ಕೆ ಬಂದಿದ್ದು ಸರ್? ಏನು ಸರ್? ಮಂಡಳಿ ದೊಡ್ಡಿಲ್ಲಿ ಏನಿದೆ ಅಲ್ಲಿ ಸರ್ವೆ ಮಾಡಕ್ಕೆ ಬಂದಿದ್ದಾರೆ. ಅಲ್ಲಿ ಏನು ರೈತರುಗಳು ಒಪ್ಪಿಗೆ ಕೊಟ್ಟಿದ್ದಾರೆ, ಆ ಒಪ್ಪಿಗೆ ಕೊಟ್ಟಂಥ ರೈತರುಗಳ ಜಮೀನನ್ನು ಮಾತ್ರ ಸರ್ವೆ ಮಾಡೋಕ್ಕೆ ಇವತ್ತು ಬಂದಿದ್ದಾರೆ. ಎಷ್ಟು ಜನ ರೈತರು ಒಪ್ಪಿಗೆ ಕೊಟ್ಟಿದ್ರು ಸರ್? ಅದು JMC ಅಧಿಕಾರಿಗಳು ಅವರ ರೈತರು ಕೂಡ ತಳ್ಳಾಟ ಮಾಡಿರುವಂತದ್ದು, ಒಬ್ಬರು ಅಸ್ವಸ್ಥ ಆಗಿರುವಂತದ್ದು, ಅದ್ರ ಬಗ್ಗೆ ಏನು ಕ್ರಮ ಸರ್? ಅಂದ್ರೆ ಯಾರು ಪೊಲೀಸ್ ಕಡೆಯಿಂದ ಯಾವುದೇ ರೀತಿಯಾದಂಥ ತೊಂದರೆ ಯಾರಿಗೂ ಆಗಿಲ್ಲ. ಅಸ್ವಸ್ಥ ಏನು ಆಗಿದ್ದಾರೆ ಅವರು ಇದ್ರ ಪರವಾಗಿರುವಂತಹ ರೈತ, ಅಂದರೆ JMC ಆಗಲಿ ಅಂತ ಹೇಳಿರುವಂತಹ ರೈತ ಒಬ್ಬರು ಅಸ್ವಸ್ಥ ಆಗಿರೋರು. ಅವರು ಇವಾಗ ಅವ್ರಿಗೆ ಚಿಕಿತ್ಸೆ ಕೊಡಲಾಗಿದೆ. ಅವರೇನು ತೊಂದರೆಗೆ ಒಳಪಟ್ಟಿಲ್ಲ, ಅವರು ಆರಾಮಾಗಿದ್ದಾರೆ. ಈ ಸರ್ವೆ ಕಾರ್ಯ ಮುಂದುವರಿಯುತ್ತಾ? ನಾಳೆಯಿಂದ ನಡೆಸ್ತೀರಾ? ಹೇಗೆ ಸರ್ ಅದನ್ನ ಏನು ಸಂಬಂಧಪಟ್ಟ ಅಧಿಕಾರಿಗಳು ಅವರು ಯಾವ ರೀತಿ ಡಿಸಿಷನ್ ತಗೊಂತಾರೋ ಆ ಡಿಸಿಷನ್ಗೆ ನಾವು ಬದ್ಧವಾಗಿರ್ತೀವಿ. ಜೊತೆಗೆ ಆ ರೀತಿ ಏನು ಪ್ರೊಟೆಕ್ಷನ್ ಕೊಡಬೇಕು ನಾವು ಕೊಡ್ತೀವಿ. ನಾಳೆ ಕೊಡ್ತೀವಿ. ಹೌದು, ಏನು ನೋಡಬೇಕು ಅದರಲ್ಲಿ ಅವ್ರದ್ದು ಏನು ಮಾಹಿತಿ ಇದೆಯೋ ಅದನ್ನ ತಿಳ್ಕೊಬೇಕಾಗುತ್ತೆ. ಥ್ಯಾಂಕ್ ಯು.